ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ನೀವು ನನ್ನ ಕ್ಷಮಿಸ್ಬೇಕು. ಮುಖ್ಯವಾಗಿ ಮೇಡಮ್ ಅವರೇ, ನೀವು ನನ್ನ ಕ್ಷಮಿಸ್ಬೇಕು. ನನಗೆ ಗೊತ್ತು ನಿಮ್ಮೆಲ್ರಿಗೂ ನನ್ನ ಮೇಲೆ ಕೋಪ ಇದೆ ಅಂತ. ಆದ್ರೆ ನನಗೂ ಈ ಮದ್ವೆಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ನಿಂತಿದ್ದವಳ ಹತ್ರ ಬಂದು ನನ್ನ ಕುತ್ತಿಗೆಗೆ ಈ ಮಾಂಗಲ್ಯನ ಕಟ್ತಾರೆ ಅಂತ ನನ್ನ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಜೀವನ ಹಾಳಾಗೋದಿಕ್ಕೆ ಕಾರಣ ನಾನೇ ಆಗ್ಬಿಟ್ಟೆ. ಈಗ್ಲೂ ಎಲ್ರೂ ಮುಂದೆ ಅವ್ರು ನನ್ನ ಹತ್ರ ಹಾಗೆಲ್ಲ ನಡ್ಕೋತಿದ್ರೆ ನನಗೆ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆದ್ರೆ ಅದನ್ನ ಬೇಡ ಅನ್ನೋ ಶಕ್ತಿ ನನಗಿಲ್ಲ. ಇದರಿಂದ ನಿಮ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವಾ 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 ವಾ, ಆಡು ನವರಂಗಿ ಆಟನೆಲ್ಲ ಆಡಿ ಹೀಗ್ ನಮ್ ಮುಂದೆ ಬಂದು ಕ್ಷಮೆ ಕೇಳೋ ತರ ನಾಟಕ ಆಡ್ತಾ ಇದ್ಯಾ? ಇನ್ನು ಒಂದು ಕ್ಷಣ ನನ್ ಕಣ್ಮುಂದೆ ಇರ್ಬೇಡ, ಹೋಗಿಲ್ಲಿಂದ. ನಿನ್ನಂಥವಳ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ. ಮೇಡಮ್ ಅವರೇ, ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ. ನನ್ ಮಗಳು ಹೋಗು ಅಂತ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಈಗೇನು ಅವಳ ಜೊತೆ ಕಾಲ್ ಕೇರ್ಕೊಂಡು ಜಗಳ ಆಡಕ್ ಬಂದಿದ್ಯಾ? ಇಲ್ಲ ಅಮ್ಮವ್ರೆ, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಅಂತ ಹೇಳೋದಿಕ್ ಬಂದೆ ಅಷ್ಟೇ. ನೀವ್ ನನ್ನ ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿ ಸಾಕು, ಇಲ್ಲಿಂದ ಹೊರಟು ಹೋಗ್ತೀನಿ. ನೋಡಿ ಮೇಡಮ್, ನೀವ್ ಕೈ ಎತ್ತಿದ್ರೆ ನನಗೂ ಕೈ ಎತ್ತದಕ್ಕೆ ಬರತ್ತೆ. ನೀವು 10 ಏಟು ಹೊಡೆದ್ರೆ ನನಗೆ 2 ಏಟಾದ್ರೂ ಹೊಡೆಯೋಷ್ಟು ಶಕ್ತಿ ಇದೆ. ನಂದೇನು ತಪ್ಪಿಲ್ಲದೆ ಹೋದ್ರು ನಾನು ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂತ ನಿಮಗೆ ಅರ್ಥ ಮಾಡ್ಸೋದಿಕ್ ಬಂದ್ರೆ ನನ್ನ ಮೇಲೆ ಕೈ ಮಾಡ್ತಿರಲ್ಲ ಮೇಡಮ್ ಅವರೇ. ನೋಡಿ, ಇಷ್ಟು ದಿವಸ ನೀವು ಮಾಡಿದ ಅವಮಾನನೆಲ್ಲ ನಾನು ಯಾಕೆ ಸಹಿಸ್ಕೊಂಡೆ ಗೊತ್ತಾ? ನೀವು ನಮ್ ಚಿಕ್ಕ ಯಜಮಾನ್ರಿಗೆ ಹೆಂಡತಿ ಆಗ್ತಿದ್ದೀರಾ ಅಂತ. ನಾನ್ ನಿಮಗೆ ಒಪ್ಪಿಗೆ ಆಗುವಂತ ಸೀರೆನ ಆಯ್ಕೆ ಮಾಡಿದ್ರೆ ಅದಕ್ಕೆ ಅವಮಾನ ಮಾಡಿದ್ರಿ. ನಾನು ಅದನ್ನ ಸಹಿಸ್ಕೊಂಡೆ. ನಾನ್ ನಿಮ್ ಮನೆಗೆ ಬಂದಾಗ ನನ್ನ ಹೆಗಲ್ ಮೇಲೆ ಕಾಲು ಹಾಕಿ ಅವಮಾನ ಮಾಡಿದ್ರಿ, ಅದನ್ನು ಸಹಿಸ್ಕೊಂಡೆ. ಪ್ರತಿಯೊಂದು ಮಾತಲ್ಲೂ ಅವಮಾನ ಮಾಡ್ತಾನೆ ಬಂದ್ರಿ. ಆದ್ರೂ ನಾನು ಏನಕ್ಕೆ ಸಹಿಸ್ಕೊಂಡೆ ಗೊತ್ತಾ? ನೀವು ಆ ಮನೆ ಸೊಸೆ ಆಗ್ತಿದ್ದೀರಾ ಅಂತ. ಈಗ ಇಲ್ಲಿ ತಪ್ಪೇ ಇಲ್ದೇ ಇರೋ ನನ್ ಮೇಲೆ ಕೈ ಮಾಡೋದಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋಳಲ್ಲ ಮೇಡಮ್ ಅವರೇ. ನನ್ಗೆ ಮುದ್ದಾಡಿನೂ ಗೊತ್ತು, ಗುದ್ದಾಡಿನೂ ಗೊತ್ತು. ಏಯ್, ಏನೇ ಎಲ್ಲೋ ಆಯ್ಕೊಂಡು ತಿಂತಾ ಇದ್ದವಳು ನೀನು. ಈಗ ಮನೆಗೆ ಸೊಸೆ ಆಗ್ಬಿಟ್ಟಿದ್ದೀನಿ ಅಂತ ನನ್ನ ಮಗಳಿಗೆ ಬುದ್ಧಿ ಹೇಳಕ್ ಬರ್ತಾ ಇದ್ಯಾ? ಬುದ್ಧಿ ಇಲ್ದೇ ಇರೋರ್ಗೆ ಬುದ್ಧಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಸರ್? ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ.
ಆಯ್ತು ಕಣೆ, ನಿನ್ನ ಕ್ಷಮಿಸ್ತೀನಿ. ಆದ್ರೆ ನಿನ್ನ ಕ್ಷಮಿಸ್ಬೇಕು ಅಂದ್ರೆ ನಿನ್ನ ಕುತ್ತಿಗೆಯಲ್ಲಿದೆಯಲ್ಲ ಮಾಂಗಲ್ಯ, ಅದು ನನ್ನ ಕುತ್ತಿಗೆಗೆ ಬೀಳೋ ಹಾಗೆ ಮಾಡ್ಬೇಕು. ನಾನು ತಾರಕ್ ಹೆಂಡತಿ ಆಗ್ಬೇಕು. ಅದು ನಿನ್ನಿಂದ ಆಗತ್ತಾ ಹೇಳು, ನಾನು ಕ್ಷಮಿಸ್ಬಿಡ್ತೀನಿ. ಸಿಕ್ಕಾಗ ಅದನ್ನ ಪಡ್ಕೊಳ್ಳೋದು ಬಿಟ್ಟು ಈಗ ಸಿಗದೆ ಇರುವಾಗ ಪಡ್ಕೊಳ್ತೀನಿ ಅಂದ್ರೆ ಹೇಗಾಗುತ್ತೆ ಮೇಡಮ್ ಅವರೇ? ಹಾಗಂತ ನಾನು ಅವ್ರನ್ನ ಇಷ್ಟಪಟ್ಟು ಮದ್ವೆ ಆಗಿಲ್ಲ. ಆದ್ರೆ ಅವ್ರು ಕಟ್ಟಿರೋ ಈ ಮಾಂಗಲ್ಯನ ಬಿಚ್ಚೋದಕ್ಕೂ ಆಗೋದಿಲ್ಲ. ಆಗಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ಬಂದು ಕ್ಷಮೆ ಕೇಳೋ ನಾಟಕ ಆಡ್ತಾ ಇದ್ಯಾ? ಹೋಗೇ ಇಲ್ಲಿಂದ. ಹೋಗ್ತೀನಿ ಸರ್, ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನ್ಸಲ್ಲಿ ದ್ವೇಷನ ಇಟ್ಕೊಂಡು ಯಾವ್ದನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಎಲ್ಲಾನು ಪ್ರೀತಿಯಿಂದಾನೇ ಪಡ್ಕೋಬೇಕು. ಆ ಪ್ರೀತಿನ ನಿಮ್ಮ ಮಗಳಿಗೆ ಅರ್ಥ ಮಾಡಿಸಿ. ಏಯ್, ಮಾತ್ಗೂ ನನ್ನ ಮಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೇನೆ. ಏನೇ ಅಂದ್ಕೊಂಡಿದ್ಯಾ ನಿನಗೆ ನೀನು? ಅವಳ ಗಂಡ ನಾನೇ ಇಲ್ಲಿದ್ದೀನಿ, ನನ್ನ ಮುಂದೆನೆ ನನ್ನ ಹೆಂಡತಿಗೆ ಹೊಡೆಯಕ್ ಬಂದ್ರೆ ಬಿಟ್ಬಿಡ್ತೀನ ಸರ್? ಚಿಕ್ಕ ಯಜಮಾನ್ರೆ, ದಯವಿಟ್ಟು ಸುಮ್ಮನಿದ್ಬಿಡಿ.